बिल्कुल ನೇರವಾಗಿ ಸಿದ್ಧಾಸುಖಾಸನ ಕೊಡ್ತಾ ಇದೆ, ಪದ್ಮಾಸ್ ಕೊಡ್ತಾ ಇದೆ, ಜ್ಞಾನ ಮುದ್ರಕ್ಕೆ ಇರ್ತಾ ಇದೆ, ಶೋಕಾಸ್ತಾ ಇದೆ, ಉಸಿರಾಡ ಕಡೆ ಗಮನ ಇದೆ, ದೀರ್ಘವಾಗಿ ಸುತ್ತ ಓಂಕಾರ ಮುರಾರಿ नमस्कार, परमात्मा नमस्कार, महालक्ष्मी नमस्कार, परम पूज्य ರಂಗಸ್ವಾಮಿ ಆಚಾರ್ಯ ಬಾಲಕೃಷ್ಣ ಮರೆಸಿಕೊಂಡು ಶುಭ ಮುಂಜಾನೆ ನಮಸ್ಕಾರಗಳು. ಓಂ ನಮಃ. ಪ್ರಾಣಾಯಾಮ ಮಾಡ್ತಾ ಹೋಗ್ತಾ ಇರಿ. ಭಸ್ತ್ರಿಕಾ ಪ್ರಾಣಾಯಾಮ. ಉಸಿರಾಟ ಕಡೆ ಗಮನ ಇದೆ. ಸಾಮಾನ್ಯ ಮಧ್ಯಮ ಮಧ್ಯಮ ಮಾಡ್ತಾ ಇರಿ. ಸ್ವಲ್ಪ ವೃತ್ತಿ ಮಾಡ್ತಾ ಹೋಗ್ತಾ ಇರಿ. 5 ನಿಮಿಷ ಮಾಡ್ತಾ ಹೋಗ್ತಾ ಇರಿ. ಪ್ರಾಣಾಯಾಮ ಸಣ್ಣ ಹುಡುಗರದವರು 1-3 ನಿಮಿಷ ಮಾಡ್ತಾ ಹೋಗ್ತಾ ಇರಿ. ಅದಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಕಡಿಮೆ ಆಗ್ತದೆ. ಶೀತ, ನೆಗಡಿ, ಕೆಮ್ಮು, ಅಸ್ತಮ, ವಾತ, ಪಿತ್ತ, ಕಫ ಸಮನಾಗಿರ್ತಾವೆ. ರಕ್ತ ಶುದ್ಧೀಕರಣ ಇರ್ತಾ ಹೋಗ್ತದೆ. ABCD ಕೊಬ್ಬನ ಉತ್ಪಾದನೆ ಆಗ್ತಾ ಹೋಗ್ತದೆ. ಥೈರಾಯ್ಡ್ ಸಮಸ್ಯೆ ಕಮಿಷನ್ ಆಗ್ತದೆ. ಟೆಸ್ಟ್ ನಡೆದು ಸಹಿತ ನಾವು ಬತ್ತಂಗಿಲ್ಲ, ನಾವು ಸಹಿತ ಕಮ್ಮಿ ಆಗ್ತಾ ಹೋಗ್ತದೆ. ಪ್ರಾಣಾಯಾಮ ಲಕ್ಷ ಕೊಟ್ಟು ಮಾಡ್ತಾ ಹೋಗ್ತಾ ಇರಿ. ಓಂ.
ನೇರವಾಗಿ ಸಿದ್ಧಾಸುಖಾಸನ ಕೊಡ್ತಾ ಇರಿ. ಜ್ಞಾನ ಮುದ್ರ ಕೈ ಇರ್ತಾ ಇರಿ. ಮೈಕೈ ಮುಗಿಸ್ತಾ ಇದ್ರೆ ವಾಯು ಮುದ್ರ ಆಗ್ತಾ ಇರ್ತಾರ. ಸರ್ವರ ಶೂನ್ಯ ಮುದ್ರ ವಾಯು ಮುದ್ರ ಆಗ್ತಾ ಇರಿ. ಯಾರು ಮಾಡೋದ ಮುಂದರ ಬಟ್ಟಕ್ಕೆ ಅದ್ರ ಮೇಲೆ ಸೂರ್ಯ ಮುದ್ರ ಈ ಥರ ಮಾಡ್ತಾ ಇರಿ. ಉದಯ ಮಾಡೋದು ದಿಗಿಸ್ತಾ ಇರ್ತಾರೆ. ಪ್ರಾಣಾಯಾಮ ಸ್ಟಾಪ್ ಮಾಡ್ತಾ ಹೋಗ್ತಾ ಇರಿ. ಮೊಣಕಾಲು ಈ ಥರ ಕೈ ಇರ್ತಾ ಇರಿ. ಉಸಿರಾಟ ಕಡೆ ಗಮನ ಇಡಿ. ಪ್ರತಿ ಒಂದು ಸೆಕೆಂಡ್ನಷ್ಟು ಹೊರ ಶ್ವಾಸ ಉಸಿರು ಹೊರ ಹೋಗ್ತಾ ಇರಿ. ಮಾಡಬಹುದು ಟೈಮ್ಗಳ ಮೂರು ಗಮನಿಸ್ತಾ ಇರಿ. ದೇವ ಮನಸ್ಸು ದೇವಾಲಯಗ್ತಾ ಇರಿ. ಪರಮಾತ್ಮ ಮಂದಿರ ಆಗ್ತಾ ಇರಿ. ಶಿವಾಲಯಗ್ತಾ ಇರಿ. ಈ ಥರ ಉಸಿರು ಹೊರ ಹೋಗ್ತಾ ಇರಿ. ಎರಡು ಮೂಗಿನ ಬರ್ತದೆ, ಒಂದು ಕಡೆ ಬರ್ತದೆ ಗಮನಿಸ್ತಾ ಇರಿ. ಬಲಗೈ ಮೂಗಿನ ಹತ್ರ ಇಟ್ಟು ನೋಡ್ರಿ. ಎಡಗೈ ಮುಗಿ ಮೇಲೆ ಇಟ್ಟು ನೋಡ್ರಿ. ಒಳಗೆ ಹೋಗ್ತಾ ಇರೋ ಉಸಿರು ಹೊರಗೆ ಹೋಗ್ತಾ ಇರೋ. ಸರ್ವರಿಗೂ ನಿವಾರಣೆ ಆಗ್ತಾ, ಯಾವುದೇ ಕಾಯಿಲೆ ಕಡಿಮೆ ಆಗ್ತಾ ಹೋಗ್ತದೆ. ಸಂಪೂರ್ಣ ಆರೋಗ್ಯವಾಗಿರ್ತದೆ. ಮೂಲಾಧಾರದ ಸಹಸ್ರ ಪರಮಾತ್ಮನಿಗಳು ಚಕ್ರಗಳು ಜಾಗೃತಿಗೊಳ್ತಾವೆ. ಪಂಚೇಂದ್ರಗಳು ಪಂಚಭೂತಗಳು ಜಾಗೃತಿಗೊಳ್ತಾ ಹೋಗ್ತವೆ. ಪ್ರಾಣಾಯಾಮ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇರಿ. ಓಂ ಬದುಕಲಿಗರಿಗೆ ಅಂತ ಸಹೋದರ ಕ್ರಿಯೆಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾರ್ದಿಕ ಸ್ವಾಗತ. ಓಂ ಜಿ. ಇವತ್ತಿನ ದಿವಸ ಶಕ್ತಿಯ ಶೆಲೆ ಯುಕ್ತಿಯ ನೆಲೆ ನೋಡೋಣ್ರಿ. ವ್ಯಕ್ತಿ ಸಮಾಜ ಅಷ್ಟೇ ಇಡೀ ಜಗತ್ತವನ್ನೇ ಸ್ಥಿತಿಗೊಳಿಸುವ ಶಕ್ತಿ ಈ ಪರಮಶ್ರೇಷ್ಠ ಸತ್ಯವಾದ ಆತ್ಮನಲ್ಲಿ ಶ್ರದ್ಧೆಯಿಂದ ಬರುವುದು ಎನ್ನುವುದು ಸ್ವಾಮಿ ವಿವೇಕಾನಂದರು ವೀರ ವೇದಾಂತದ ಕಹಳೆ ಊದಿದರು. ಈ ಪರಮಶ್ರೇಷ್ಠ ಸತ್ಯವಾದ ಆತ್ಮನನ್ನು ನಾವು ನಂಬಬೇಕು. ಆ ನಂಬಿಕೆಯಿಂದ ನಮ್ಮಲ್ಲಿ ಶಕ್ತಿ ಉದಿಸುವುದು. ನೀವು ಏನು ಯೋಚಿಸುವರೋ ಅದೇ ಆಗುವಿರಿ. ನೀವು ದುರ್ಬಲರೆಂದು ಯೋಚಿಸಿದರೆ ದುರ್ಬಲರೇ ಆಗುತ್ತೀರಿ. ನೀವು ಬಲಶಾಲಿಯೆಂದು ಯೋಚಿಸಿದರೆ ಬಲಶಾಲಿಯೇ ಆಗುತ್ತೀರಿ. ನೀವು ಅಶುದ್ಧರೆಂದು ಯೋಚಿಸಿದರೆ ಅಶುದ್ಧರೇ ಆಗುತ್ತೀರಿ. ಪರಿಶುದ್ಧರೆಂದು ಯೋಚಿಸಿದರೆ ಪರಿಶುದ್ಧರೇ ಆಗುತ್ತೀರಿ. ಈ ಮಾತು ನಾವು ನಮ್ಮ ದುರ್ಬಲತೆಯೊಂದಿಗೆ ಪಾಪಿಗಳೊಂದಿಗೆ ತಿಳಿಯಬಾರದು ಎಂಬುದನ್ನು ಬೋಧಿಸುವುದು. ನನ್ನಲ್ಲಿ ಸರ್ವಶಕ್ತಿ ಇದೆ, ಅಗಾಧ ಜ್ಞಾನವಿದೆ. ನಾನು ಅದನ್ನು ಇನ್ನೂ ವ್ಯಕ್ತಗೊಳಿಸಬೇಕು. ಇಲ್ಲದಿರಬಹುದು, ಆದರೆ ಅದರ ಇರುವಿಕೆ ಬಾಧಕವಿಲ್ಲ. ನನ್ನಲ್ಲಿ ಇದು ಇದ್ದೇ ಇದೆ. ಸರ್ವ ಜ್ಞಾನವು, ಶಕ್ತಿಯು, ಪವಿತ್ರತೆಯು, ಸ್ವಾತಂತ್ರ್ಯವು ನನ್ನಲ್ಲಿದೆ. ನಾನೇಕೆ ಇದನ್ನು ವ್ಯಕ್ತಗೊಳಿಸುವಂತಿಲ್ಲ? ಏಕೆಂದರೆ ನನಗೆ ಆ ವಿಷಯದಲ್ಲಿ ಅಥವಾ ಸತ್ಯ ಸಂಗತಿಯಲ್ಲಿ ನಂಬಿಕೆ ಅಥವಾ ಶ್ರದ್ಧೆ ಇಲ್ಲ. ನಾನು ದೃಢ ನಂಬಿಕೆಯನ್ನು ಇಡುವುದಾದರೆ ಅದು ಬಂದೇ ಬರುತ್ತದೆ. ನಿರಾಕಾರ ಆತ್ಮ ಭಾವನೆ ಇದನ್ನು ಬೋಧಿಸುವುದು. ನಿಮ್ಮ ಮಕ್ಕಳು ಬಾಲ್ಯದಿಂದಲೇ ಬಲಿಷ್ಠರನ್ನಾಗಿ ಮಾಡಿ ಅವರಿಗೆ ದುರ್ಬಲತೆಯನ್ನು ಬೋಧಿಸಬೇಡಿ. ಶಕ್ತಿಯನ್ನು ನೀಡುವ ಬೋಧನೆ ಕೊಡಿ. ಅವರು ವಿಶ್ವ ವಿಜಯಿಗಳಾಗುವಂತೆ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಮಾಡಿ. ಸಕಲ ಕಷ್ಟಗಳನ್ನು ವಿಘ್ನಗಳನ್ನು ಎದುರಿಸುವ ಮುನ್ನಡೆಸುವ ಕೆಚ್ಚೆದೆಯನ್ನು ಉಂಟು ಮಾಡುವಂತೆ ಮಾಡಿ. ಎಲ್ಲವೂ ಮೊದಲು ಈ ಆತ್ಮದ ಪರಮ ವೈಭವವನ್ನು ಅವರು ಮನಗಾಣುತ್ತಾರೆ, ಸರಿಯಾಗಿ ತಿಳಿದುಕೊಳ್ಳುತ್ತಾರೆ. ಈ ಅದ್ಭುತ ಭಾವನೆ ವೇದಾಂತ ಕೊಡುತ್ತದೆ. ಪೂರ್ಣ ಜಗತ್ತನ್ನೇ ಕ್ರಾಂತಿ ಮಾಡಿ ಬದಲಿಸಬಲ್ಲ ಮತ್ತು ವಿಜ್ಞಾನ ಧರ್ಮಗಳೊಂದಿಗೆ ಸಾಮರಸ್ಯ ತರಬಲ್ಲ ಭಾವನೆ ಇದು. ಸರ್ವತ್ರ ಸರ್ವರಿಗೂ ಉಪಯೋಗವಾಗುವ ಭಾವನೆ ಇದು ಎನ್ನುತ್ತಾ ಅವರು ನಮ್ಮಲ್ಲಿರುವ ಅಪಾರ ಶಕ್ತಿಯನ್ನು ಬೆಟ್ಟು ಮಾಡಿ ತೋರಿಸುತ್ತಾರೆ. ನೋಡಿ, ನಮ್ಮಲ್ಲಿ ಎಷ್ಟು ಶಕ್ತಿ ಐತಿ, ನಾವು ಏನು ಅನ್ಕೋತೀವಿಲ್ಲ ಅದ ಆಗ್ತೀವಿ. ದುರ್ಬಲರಂದ್ರೆ ದುರ್ಬಲರಾಗ್ತೀವಿ, ಪ್ರಬಲರಂದ್ರೆ ಪ್ರಬಲರಾಗ್ತೀವಿ. ಅದಕ್ಕೆ ನಾವು ಶಕ್ತಿವಂತರ ತಿಳ್ಕೋಬೇಕು. ಅದೇ ರೀತಿ ನಮ್ಮ ಮಕ್ಕಳನ್ನ ನಾವು ಬಲಶಾಲಿಯನ್ನಾಗಿ ಮಾಡ್ಬೇಕಂತೇಳಿ ಜಗದಾತ್ಮನನ್ನು ಹೇಳ್ತಾರೆ. ಓಂ ಜಿ. ಹರೇ ರಾಮಕೃಷ್ಣ. ಬದುಕಲುಗರೆ ಅಂತ ನಾವು ಯಾವ ಥರ ವಿಚಾರ ಮಾಡ್ತಾ ಆ ಕಾರಣದಲ್ಲಿ ಮನಸ್ಸಲಾಗ್ತಾ ಹೋಗ್ತೀವಿ. ಅದರಿಂದ ಸಹೋದರ ಕ್ರಿಯೆಗಳು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಓಂ.
ಪ್ರಣಾಯಾಮ ಮಾಡ್ತಾ ಹೋಗ್ತಾರೆ. ಕಾಲ್ ಬರ್ತೀನಿ. ಯಾವಾಗ ನಿಮ್ಮ ಹೊಟ್ಟೆ ಅನಿಸ್ತೋ ಒಂದು ನಿಮಿಷ ನಿಲ್ಲಿಸಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರಿ. Sesuai suka susu dokter mudah-mudahan dalam dokter aku disarani Karnawan Kirewani Buddha Pranayama
ಓಂ ವಿಶ್ವರಾಜನ ಭಜನೆ ಹೇಳ್ತಾರೆ. ಓಂ ನಮೋ ಭಗವತಿ ವಾಸುದೇವ ಅಂತ ಎಲ್ಲರೂ ಕೂಡ ನೋಡ್ರಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ 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 ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ ನಂದನಂದಲಾಲ. ವಾಸುದೇವಾಯ ನಂದನಂದಲಾಲ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ ವಾಸುದೇವಾಯ ವಾಸುದೇವಾಯ. बोलो सच्चिदानंद भगवान की, भारत माता की, कर्नाटक माता की, वंदे। आप सबके संकेश्वर के बच्चे जय जय श्री राम. ಧನ್ಯವಾದ. ಅನುಲೋಮ ವಿಲೋಮ ಮಾಡಿ ವಜ್ರಾಸನ ಕೊಟ್ಟರೆ ವಜ್ರ ಕೂತ್ರ ವಜ್ರಗತೆ ನಮ್ಮ ಶರೀರ ಆಗ್ತೈತಿ. ಊಟ ಆಮೇಲೆ ಮಾಡಿರಿ ಯಾವಾಗ ಬೇಕಾದ್ರೆ ವಜ್ರ ಕೊಡ್ರಿ ಅಂದ್ರೆ ಯು ಆರ್ ಓಕೆ. ಹೆಲ್ತ್ ಈಸ್ ವೆಲ್. ಓಂ ಭಗವದ್ಗೀತಾ 14ನೇ ಅಧ್ಯಾಯ ಸಹೋದರ ಸಂಪೂರ್ಣ ನಡ್ಸ್ಕೊಡ್ತಾರೆ. ಹಾರ್ದಿಕ ಸ್ವಾಗತ. ಓಂ ಓಂ ಜೈ ಪ್ರಣವ್. ಭಗವದ್ಗೀತಾ 14ನೇ ಅಧ್ಯಾಯ 1ರಿಂದ 3ನೇ ಶ್ಲೋಕಗಳಿಗೆ ಅರ್ಥ ಆಗಿದೆ. ಅಹಿಂಸೆ ಅಂದರೆ ಏನಂತ ತಿಳ್ಕೊಂಡ್ರೆ ಗೊತ್ತಾ? ಅಹಿಂಸೆ ಎಂದರೆ ಯಾವುದು ಜೀವಿಯ ಪ್ರಗತಿಶೀಲ ಬದುಕನ್ನು ತಡೆಯದಿರದು. ದೇಹವನ್ನು ಕೊಂದರೂ ಆತ್ಮದ ಕಿಡಿಯು ಸಾಯುವುದಿಲ್ಲವಾದುದರಿಂದ ಇಂದ್ರಿಯ ತೃಪ್ತಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದರಿಂದ ಕೇಡುಕಿಲ್ಲ ಎಂದು ಯೋಚಿಸಬಾರದು. ಧಾನ್ಯಗಳು, ಹಣ್ಣುಗಳು ಮತ್ತು ಹಾಲು ಸಮೃದ್ಧಿಯಾಗಿದ್ದರೂ ಈಗಿನ ಕಾಲದಲ್ಲಿ ಮನುಷ್ಯರು ಪ್ರಾಣಿಗಳನ್ನು ತಿನ್ನುವ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಪ್ರಾಣಿ ಹತ್ಯೆಯ ಅಗತ್ಯವೇ ಇಲ್ಲ. ಆ ದೇಶವು ಎಲ್ಲರಿಗೂ ಅನ್ವಯಿಸುತ್ತದೆ. ಬೇರೆ ಮಾರ್ಗವೇ ಇಲ್ಲದಿದ್ದರೆ ಪ್ರಾಣಿಯನ್ನು ಕೊಲ್ಲಬಹುದು, ಆದರೆ ಅದನ್ನು ಯಜ್ಞದಿಂದ ಅರ್ಪಿಸಬೇಕು. ಏನೇ ಆಗಲಿ ಮನುಷ್ಯನಿಗೆ ಸಮೃದ್ಧವಾಗಿ ಆಹಾರವು ದೊರೆಯುವಾಗ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಮುನ್ನಡೆಯಲು
ಬಯಸುವವರು ಪ್ರಾಣಿ ಹಿಂಸೆಯನ್ನು ಮಾಡಬಾರದು. ಯಾರ ಪ್ರಗತಿಶೀಲ ಬದುಕಿಗೂ ಅಡ್ಡಿ ಮಾಡದಿರುವುದೇ ನಿಜವಾದ ಅಹಿಂಸೆ. ಒಂದು ವರ್ಗದ ಪ್ರಾಣಿ ಜೀವನದಿಂದ ಮತ್ತೊಂದಕ್ಕೆ ಸಾಗುತ್ತಾ ಪ್ರಾಣಿಗಳು ತಮ್ಮ ಜೀವನ ವಿಕಾಸದಲ್ಲಿ ಮುನ್ನಡೆಯುತ್ತವೆ. ಯಾವುದಾದರೂ ಪ್ರಾಣಿಯನ್ನು ಕೊಂದರೆ ಅದರ ಮುನ್ನಡೆಗೆ ಅಡ್ಡಿಯಾಗುತ್ತದೆ. ಒಂದು ಪ್ರಾಣಿಯು ಒಂದು ನಿರ್ದಿಷ್ಟ ದೇಹದಲ್ಲಿ ಇಷ್ಟು ದಿನಗಳು ಅಥವಾ ಇಷ್ಟು ವರ್ಷಗಳು ಇರಬೇಕಾಗಿದ್ದರೆ ಮತ್ತು ಅಕಾಲಿಕವಾಗಿ ಕೊಲ್ಲಲ್ಪಟ್ಟರೆ ಅದು ಆ ಜೀವನೋಪಾಯಕ್ಕೆ ಮತ್ತೆ ಬರಬೇಕಾಗುತ್ತದೆ. ಇನ್ನೊಂದು ಜೀವನವರ್ಗಕ್ಕೆ ಏರಬೇಕಾದರೆ ಹಿಂದಕ್ಕೆ ಒಂದು ಉಳಿದಿದ್ದ ದಿನಗಳನ್ನು ಮುಗಿಸಬೇಕಾಗುತ್ತದೆ. ಆದುದರಿಂದ ತನ್ನ ರುಚಿಗಾಗಿ ಅವುಗಳ ಪ್ರಗತಿಯನ್ನು ತಡೆಯಬಾರದು. ಇದಕ್ಕೆ ಅಹಿಂಸೆ ಎಂದು ಹೆಸರು. ಸತ್ಯವು ವೈಯಕ್ತಿಕ ಲಾಭಕ್ಕಾಗಿ ಸತ್ಯವನ್ನು ತಿರುಚಬಾರದು ಎಂದು ಇದರ ಅರ್ಥ. ವೇದ ಸಾಹಿತ್ಯದಲ್ಲಿ ಕೆಲವು ಕಷ್ಟವಾದ ಭಾವನೆಗಳಿವೆ, ಆದರೆ ಅವುಗಳ ಅರ್ಥವನ್ನು ಉದ್ದೇಶವನ್ನು ಸದ್ಗುರುವಿನಿಂದ ತಿಳಿಯಬೇಕು. ಇದು ವೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಪ್ರಕ್ರಿಯೆ. ಶ್ರುತಿ ಎಂದರೆ ಅಧಿಕಾರಿಯಿಂದ ಕೇಳಬೇಕು ಎಂದು ಅರ್ಥ. ತನ್ನ ವೈಯಕ್ತಿಕ ಲಾಭಕ್ಕಾಗಿ ಯಾವುದೋ ವ್ಯಾಖ್ಯಾನವನ್ನು ಕೊಡಬಾರದು. ಭಗವದ್ಗೀತೆಯ ಮೂಲ ಪಾಠಕ್ಕೆ ತಪ್ಪು ವ್ಯಾಖ್ಯಾನವನ್ನು ನೀಡುವ ಎಷ್ಟೋ ವ್ಯಾಖ್ಯಾನಗಳಿವೆ. ಪದದ ನಿಜವಾದ ಅರ್ಥವನ್ನು ಕೊಡಬೇಕು. ಅದನ್ನು ಒಬ್ಬ ಸದ್ಗುರುವಿನಿಂದ ತಿಳಿದುಕೊಳ್ಳಬೇಕು. ನಾಳೆ ಕ್ರೋಧ ಸಂಕಲ್ಪ ಅಂದ್ರೇನು ನಾವು ನೋಡೋಣ. ಹರೇ ಕೃಷ್ಣ. ಭಗವದ್ಗೀತಾ 16ನೇ ಅಧ್ಯಾಯ ಇಲ್ಲಿವರೆಗೆ 1ರಿಂದ 3 ಶ್ಲೋಕಗಳ ಭಾವಾರ್ಥ ಹೇಳ್ತಾರೆ ಸಹೋದರ ಕುಮಾರ್ ಅವರಿಗೆ ಧನ್ಯವಾದಗಳು. ರಿಕ್ಕಿ ಬಗ್ಗೆ ಹೇಳುತ್ತಾ ಇದ್ದಾರೆ ಸಹೋದರ ಸಂಗೀತ ಕುಮಾರ್ ಅವರಿಗೆ ಹಾರ್ದಿಕ ಸ್ವಾಗತ. ಇಲ್ಲಿ ರೇಖಿ ಕೊಡುವ ವ್ಯಕ್ತಿ ಕೇವಲ ಗ್ರಾಹಕವಿದ್ದಂತೆ, ಏನು ತನ್ನಿಂದ ಕೊಡುವುದಿಲ್ಲ. ಬ್ರಹ್ಮಾಂಡ ಪ್ರಾಣಶಕ್ತಿ ಕೊಡುವ ವ್ಯಕ್ತಿಯ ಮೂಲಕ ಹರಿದು ತೆಗೆದುಕೊಳ್ಳುವ ವ್ಯಕ್ತಿಗೆ ದೊರಕುತ್ತದೆ. ಇದರಿಂದ ಇಬ್ಬರಿಗೂ ರೇಖಿಯ ಶಕ್ತಿಯ ಸಂಚಾರ ಲಾಭಗಳು ಆಗುತ್ತವೆ. ನೋಡ್ರಿ, ಇಲ್ಲಿ ರೇಖಿ ಕೊಡುವ, ಈಗ ನಾವು ಕಲಿತು ಬೇರೆದವರಿಗೆ ಕೊಡಬೇಕಾದ್ರೆ ಅವರು ಗ್ರಾಹಕ ಇದ್ದಂತೆ ಅಂತ ಹೇಳ್ತಾರ. ಅವರಿಂದ ಅವರಿಗೆ ಚಿಕಿತ್ಸೆ ಕೊಟ್ಟಾರ, ಅದರಿಂದ ಇಬ್ಬರಿಗೂ ಅದರ ಲಾಭಗಳಾಗುತ್ತವೆ ಅಂತ ಹೇಳ್ತಾರೆ. ಈಗ ನೋಡೋಣ ಆರೋಗ್ಯ. ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ಆದರೆ ಇಂದಿನ ಕಲುಷಿತ ವಾತಾವರಣ, ನೀರು, ಆಹಾರಗಳಿಂದಾಗಿ ನಾವು ಎಷ್ಟೇ ಕಾಳಜಿ ವಹಿಸಿದರೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ತುಂಬ ದುಸ್ಥಿತಿಯ ಆಗಿದೆ. ಅದರ ಅರ್ಧದಷ್ಟು ಕಾಯಿಲೆಗಳು ಕಲುಷಿತ ನೀರು, ವಾತಾವರಣ, ಆಹಾರಗಳಿಂದ ಬಂದರೆ ಎಷ್ಟೋ ಕಾಯಿಲೆಗಳು ನಮ್ಮ ಚಿಂತೆಗಳಿಂದ ಬರುವಂತಹದ್ದಾಗಿದೆ. ಇಂದಿನ ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಳ್ಳುವುದರಲ್ಲಿ ಮತ್ತು ಬದುಕಿನ ಅನೇಕ ಸವಾಲುಗಳನ್ನು ಎದುರಿಸುವಲ್ಲಿ ವಿವಿಧ ಗೊಂದಲಗಳಿಂದ ಜನ ಚಿಂತೆಗೆ ಈಡಾಗುತ್ತಾರೆ. ಚಿಂತೆ ಮನುಷ್ಯನನ್ನು ಸುಟ್ಟು ಹಾಕುತ್ತದೆ. ನೋಡ್ರಿ, ಇಲ್ಲಿ ಅರ್ಧದಷ್ಟು ಕಾಯಿಲೆ ನಮಗೆ ಆಹಾರ, ಕಲುಷಿತ ನೀರಿನಿಂದ ಬಂದರೆ ಇನ್ನು ಅರ್ಧದಷ್ಟು ನಾವು ಮಾಡುವ ಚಿಂತೆಯಿಂದ ಬರುತ್ತದೆ ಅಂತ ಹೇಳ್ತಾರೆ. ರೇಖಿ ದೇಹದಲ್ಲಿ ಬರುವ ಯಾವುದೇ ಕಲ್ಮಶವನ್ನು ತೆಗೆದು ಹಾಕುತ್ತದೆ ಹಾಗೂ ಮನುಷ್ಯನನ್ನು ಶಾಂತವಾಗಿಡುತ್ತದೆ. ಇಂತಹ ಅನೇಕ ತೊಂದರೆಗಳಿಗೆ ರೇಖಿಯಲ್ಲಿ ಪರಿಹಾರ ಸಿಗುತ್ತದೆ. ಇಂದಿನ ವೈಜ್ಞಾನಿಕ ಯುಗದಲ್ಲಿ ವೈದ್ಯ ವಿಜ್ಞಾನ ತುಂಬ ಮುಂದುವರಿಯುತ್ತಲೂ ಇದೆ. ಅನೇಕ ಹೊಸ ವೈದ್ಯಕೀಯ ಉಪಕರಣಗಳು, ಔಷಧಿಗಳು ಬರುತ್ತಲಿದೆ. ಆದರೆ ಆಧುನಿಕ ಔಷಧಿಗಳಿಂದ ಆಗುವ ದುಷ್ಪರಿಣಾಮಗಳನ್ನು ಹೇಳಲಾಗುವುದಿಲ್ಲ. ಎಷ್ಟೋ ರೋಗಗಳಿಗೆ ಸಂಪೂರ್ಣ ಗುಣಮುಖವಾಗುವ ಔಷಧಿಗಳು ಇನ್ನೂ ಸಿಕ್ಕಿಲ್ಲ. ಹೊಸ ಆಧುನಿಕ ವಿಜ್ಞಾನಗಳು ಎಷ್ಟು ಪರಿಣಾಮಕಾರಿಯಾಗಿದೆಯೋ
ನಮಗೆ ಸರಿಯಾದ ಚಿಕಿತ್ಸೆ ಕೊಡುವ ವೈದ್ಯ ಸಿಗುವುದು ಸುಲಭವಲ್ಲ. ನೋಡ್ರಿ, ವೈಜ್ಞಾನಿಕ ಎಷ್ಟು ಮುಂದುವರೆದ್ರೂ ಕೆಲವೊಂದು ರೋಗಕ್ಕೆ ಔಷಧ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಮತ್ತು ನಮಗೆ ಸರಿಯಾದ ಔಷಧ ಸಿಕ್ಕಿದ್ರೂ ಒಂದಷ್ಟರಲ್ಲಿ ಸರಿಯಾದ ವೈದ್ಯರು ಸಿಗುತ್ತಿಲ್ಲ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ತುಂಬ ಉಪಯುಕ್ತವಾದ ಮಾರ್ಗವನ್ನು ರೇಖೆಯಲ್ಲಿ ಕಂಡುಕೊಳ್ಳಬಹುದು. ಧನ್ಯವಾದ. ಹರೇ ಕೃಷ್ಣ. ರೇಖಿ ವರ್ಗಗಳಿಗೆ ಬೆಳೆಸಿಕೊಡೋದನ್ನು ಸಹೋದರ ಅನಿತ್ ಕುಮಾರ್ ಅವರು ಧನ್ಯವಾದಗಳು. ಪ್ರಾಣಾಯಾಮಗಳು ಎಕ್ಸ್ಪರ್ಟ್ ಮಾಡ್ತಾ ಹೋಗ್ತಾರೆ. 5 ಸೆಕೆಂಡ್ ಹೊರಾಗ್ತಾರೆ, 10 ಸೆಕೆಂಡ್ 10 ಸೆಕೆಂಡ್ ಹಾಕ್ತಾರೆ, 30 ಸೆಕೆಂಡ್ ಅವಕಾಶವನ್ನು ಹೊರ ಹೋಗ್ತಾರೆ. ಸರ್ವನರನಾಡಿಗಳ ಶುದ್ಧೀಕರಣಗೊಳ್ತಾ ಹೋಗ್ತಾರೆ. ರಕ್ತ ಸಂಚಾರ, ಪ್ರಾಣ ಸಂಚಾರ ಸುಗಮ ಆಗ್ತಾ ಹೋಗ್ತು. ಶರೀರದಲ್ಲಿ ಯಾವುದೇ ಬ್ಲಾಕ್ ಇದ್ದರೆ ಕಡಿಮೆ ಆಗ್ತಾ ಹೋಗ್ತು. ಹಾರ್ಟ್ಗಳು ಕೈ 2-3 ಸಹಿತ ಕಮ್ಮಿ ಆಗ್ತಾ ಹೋಗ್ತು. ಲಕ್ಕವಾಡ ಪೇಷಂಟ್ ಇದ್ರೆ ಕಂಟಿನ್ಯೂ ಮಾಡ್ತಾ ಇದ್ರೆ ಅಂದರೆ ಲಕ್ಕವಾಡ ಪೇಷಂಟ್ ಕಮ್ಮಿ ಆಗ್ತಾ ಬರ್ತದೆ. ಮೂಗಿನಲ್ಲಿ ಮಾಂಸ ಬೆಳೀತಾ ಇದ್ರೆ ಅಲ್ಲೇ ಕರಗ್ತಾ ಹೋಗ್ತದೆ. ಮೂಗಿಂದ ಆಪರೇಷನ್ ಮಾಡೋ ಸಹಿತ ಅವಶ್ಯಕತೆ ಬರೋಂಗಿಲ್ಲ. ಬಲಗಡೆ ಬಿಸಿ ಗಾಳಿ, ಎಡಗಡೆ ತಂಪಾದ ಗಾಳಿ ಬರ್ತದೆ. ಸರ್ದಿ ಬರ್ತಾ ಇದ್ರೆ ಬಲಗಡೆಯಿಂದ 21 ಸರ್ತಿ ಶಕ್ತಿಗಳು ಗುಣ ಮಾಡ್ತಾ ಇದ್ರೆ ಅಂದರೆ ನಿಮ್ಮ ಸರ್ದಿ ಕಮ್ಮಿ ಆಗ್ತಾ ಹೋಗ್ತದೆ. ಶರೀರದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಇದ್ದರೆ ಎಡಗಡೆಯಿಂದ ಗುಣ ಮಾಡ್ತಾ ಇದ್ರೆ ಅಂದರೆ ಉಷ್ಣತೆ ಕಮ್ಮಿ ಆಗ್ತಾ ಹೋಗ್ತದೆ. ಈ ಶೀತರಾಮ ಕಂಟ್ರೋಲ್ ಮಾಡ್ತದೆ, ಸಮನಾಗಿರ್ತಾ ಹೋಗ್ತದೆ. ಬೇಸಿಗೆಗಾಲದಲ್ಲಿ ಅಲ್ಲೊಂದು ಪ್ರಾಣಾಯಾಮ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇರಿ. ಪ್ರಾಣಾಯಾಮ ಎಕ್ಸ್ಪರ್ಟ್ ಮಾಡ್ತಾ ಹೋಗ್ತಾ ಇರಿ. ಪೂರಕ ಕುಂಭಕ ಚೆಕ ಮಾಡೋದು ಮಾಡ್ತಾ ಇರಿ. 2 ಸೆಕೆಂಡ್ ತೊಗೊಳ್ದು 2 ಸೆಕೆಂಡ್ ಹಿಡಿದು 4 ಸೆಕೆಂಡ್ ಹೊರ ಹಾಕೋದು. ಈ ಥರ ಸೈಟ್ ಮಾಡ್ಬೋದು. ಅವಿಶ್ವಾಸ ಆಗ್ತಾ ಹೋಗ್ತದೆ. ಇಬ್ಬರಿ ಪವರ್ ಹೆಚ್ಚೆ ಆಗ್ತದೆ. ಖನಿಜ ಸ್ಮಾನ ಬರ್ತಾ ಇದೆ ಕಮ್ಮಿ ಆಗ್ತದೆ. ಬ್ರೈನ್ ಟ್ಯೂಮರ್, ಕ್ಯಾನ್ಸರ್ ಅಂತ ಕಾಯಿಲೆ ಸೈಟ್ ಕಮ್ಮಿ ಆಗ್ತಾ ಹೋಗ್ತದೆ. ಚರ್ಮ ರೋಗ ಬರ್ತಾ ಇದೆ ಸೈಟ್ ಕಮ್ಮಿ ಆಗ್ತಾ ಹೋಗ್ತದೆ. ಪ್ರತಿಯೊಂದು ದಿನ ನರಗಳ ಸಮಸ್ಯೆ ತರುವಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. ಕೈಕಾಲು ಜುಮ್ ಬರುವುದು, ತಲೆ ನುಸುವುದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ತಲೆಯಾಗ ನುಸ್ತೈತೆ ಅಂದರೆ ನೀವು ಬಲಗಡೆ ಮುಗಿದ ಶುರು ಬರ್ತದೆ. ಅದು ಬಲಗಡೆಯಿಂದ ಎಡಗಡೆ ಬರೋಂಗಿಲ್ಲ. ಬರೋದಿಲ್ಲ ಅಂದರೆ ನಿಮ್ಮ ತಲೆ ಸಿಡಿ ಆಕ್ಷನ್ ಮಾಡ್ತದೆ. ಆ ಟೈಮಲ್ಲಿ ಸೈಟ್ ನೀವು ಪ್ರಾಣಾಯಾಮ ಮಾಡಿದ್ರೆ ತಲೆ ನುಸು ಕಮ್ಮಿ ಆಗ್ತಾ ಹೋಗ್ತದೆ. ಮೈಕೈ ನೋವು ಸಾಕಾಗ್ತದೆ, ಶರೀರ ತಂಪ ಆಗ್ತಾ ಇತ್ತಂದ್ರೆ ನಮ್ದು ಎಡಗಡೆ ಮುಗಿ ಶುರು ಆಗ್ತದೆ. ಆಗೊಂದು ಸೆಕೆಂಡ್ ಮೂಗಿನ ಹತ್ರ ಬಾಟಿ ಇಟ್ಟು ನೋಡ್ರಿ, ನಮ್ಗೆ ಗೊತ್ತಾಗುತ್ತೆ. ಎಕಡೆ ನುಸು ಬರಾಯ್ತು ಅಂದು ಗೊತ್ತಾಯ್ತು. ಎರಡೂ ಒಮ್ಮೆ ಬರೋಂಗಿಲ್ಲ. ಒಂದು ಬಲಗಡೆ ಬರ್ತದೆ, ಎಡಗಡೆ ಬರ್ತದೆ. ತಾಸಿನ ಕಿಟ್ಟು ತೋರಿಸ್ಕೊಂಡು ಬಂದು ಆಗ್ತಾ ಇರ್ತದೆ. ತನ್ನಿಂದ ಅದು ಕೆಲಸ ಮಾಡ್ತಾ ಇರ್ತದೆ. ನಾವು ಅದಕ್ಕೆ ಲಕ್ಷ ಕೊಡೋಂಗಿಲ್ಲ. ಇವಾಗ ಕೊಡಾಯ್ತಾಗಿನ ಮೂಗಿನ ಬಾಟಿ ಇಟ್ಟು ನೋಡ್ರಿ, ಒಂದು ತಾಸು ಆದ್ರೆ ಮತ್ತೆ ಬರ್ತೀನಿ ನೋಡಿ, ಯಾಕಂದ್ರೆ ಬರ್ತದೆ ಗೊತ್ತಾಯ್ತು. ಪ್ರತಿಯೊಂದೆಲ್ಲ ಗಮನಿಸ್ತಾ ಇರ್ತಾವೆ. ನಮ್ಮ ಶರೀರ ಬಗ್ಗೆ ಪರಮಾತ್ಮನ ಕೊಟ್ಟಂತ ಆಸ್ತಿ ಕೊಡೋಂಗಿಲ್ಲ. ನಾವು ಸರಿಯಾಗಿ ಇಟ್ಕೊಂಡು ಹೋಗ್ತಾ ಇರಬೇಕು. ಸರಿಯಾಗಿ ನಿದ್ದೆ ಮಾಡಿಸ್ತಾ ಇರಬೇಕು, ಸರಿಯಾಗಿ ಕೆಲಸ ಮಾಡಿಸ್ತಾ ಇರಬೇಕು. ಸರಿಯಾಗಿ ಹಾಕ್ತಾ ಇರಬೇಕು. ಸರಿಯಾಗಿ ಹೋಗ್ತಾ ಇರಿ. ಪ್ರಾಣಾಯಾಮ ಎಕ್ಸ್ಪರ್ಟ್ ಮಾಡ್ತಾ ಹೋಗ್ತಾ ಇರಿ. ಮಾಡೋ ಪ್ರತಿ ಟೈಮ್ ಇಲ್ಲ 3 ಗಮನಿಸ್ತಾ ಈ ಪ್ರಾಣಾಯಾಮ ಯಾವಾಗ ಬೇಕಾದಾಗ 3 ಟೈಮ್ ಸಿಕ್ಕಾಗ. ಕಪಾಲಭಾತಿ ಏನದ ಊಟ ಆದ 3 ರಿಂದ 4 ತಾಸು ನಂತರ ಮಾಡಬೇಕು. ರಾಣಿ ಥರ ಆರಾಮಾಗಿ ಮಾಡ್ತಾ ಇರ್ಬೋದು. ಮಾಡ್ತಾ ಹೋಗ್ತಾ ಇರಿ. ದೇಹ ಮತ್ತು ದೇವಾಲಯ ಆಗ್ತಾ ಇರಿ. ಪರಮಾತ್ಮ ಮಂದಿರ ಆಗ್ತಾ ಇರಿ. ಶಿವಾಲಯ ಆಗ್ತಾ ಇರಿ. ಹೋಗು.
ಯೋಗ ಡ್ಯಾನ್ಸ್ ಮಾಡ್ತಾರ ಎಲ್ಲರೂ ಯೋಗ ಡ್ಯಾನ್ಸ್ ಮಾಡಿ ಯಾವಾಗ ಯಾರು ಮದುವೆ ಕೊಟ್ಕೊಳ್ಳ ಆರಾಮಾಗಿ ಹೋಗಿ
ಎಲ್ಲರೂ ರಿಲ್ಯಾಕ್ಸ್ ಆಗ್ರಿ. ಮೂಗಿಗೆ ಉಸಿರನ್ನು ಹೊರಟಾಗ್ತಾ ಇರಿ. ಹಂಗಾರೆ ಆಕಾಶ ಮಾಡ್ತಾ ಇರಿ. ಸ್ವಲ್ಪ ಜಾಗೃತಿ ಕಾಲಲ್ಲಿ ಇಲ್ಲಿವರೆಗೆ ಮಾಡಿದಂಥ ಪ್ರಾಣಾಯಾಮ, ಜಾಗಿಂಗ್, ಸೂರ್ಯ ನಮಸ್ಕಾರ, ಯೋಗ ಡ್ಯಾನ್ಸ್ ಎಲ್ಲದರ ಬಗ್ಗೆ ಗಮನಿಸಲು ನಮ್ಮ ಕಾಲಿನ ಹೆಬ್ಬಾಳಿಂದ ನಮ್ಮ ತಲೆ ತನಕ ನಮ್ಮ ಶರೀರದಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಗಮನಿಸ್ತಾ ಇರಿ. ಓ ಉಸಿರಾಟದ ಗಮನ ಸಂಪೂರ್ಣ ಶರೀರ ಪ್ರತಿಯೊಂದನ್ನು ಗಮನಿಸ್ತಾ ಹೋಗ್ತಾ ಇರಿ. ಇಲ್ಲಿಂದ ಕಾಲುವರೆಗೆ ಗಮನಿಸ್ತಾ ಹೋಗ್ತಾ ಇರಿ. ಕಾಲು ಬಟ್ಟದಿಂದ ತಲೆವರೆಗೆ ಗಮನಿಸ್ತಾ ಹೋಗ್ತಾ ಇರಿ. ಉಸಿರಾಟದ ಗಮನ ಏನು? ಇಲ್ಲಿವರೆಗೆ ಏನು ಮಾಡೋದು ಗಮನಿಸ್ತಾ ಇರಿ. ನಾನು 30 ಸೆಕೆಂಡ್ ಶ್ವಾಸನ ಮಾಡ್ತಾ ಇರಿ. ಯಾವುದು ಓಂ ಅಂತ ಈ ಥರ ಕೇಳ್ತಾ ಮಲಗಿದ್ರು 100 ಕಾಯಿಲೆಗಳು ಕಮ್ಮಿ ಆಗ್ತಾ ಹೋಗ್ತದೆ. ಸಾಯಂಕಾಲ ಮಾಡೋದು 5:30, 6 ಗಂಟೆಗೆ ಮಾಡೋದು ಆರಾಮಾಗಿ ಮಲಗಿದ್ರು ಯಾವುದೇ ಕಾಯಿಲೆ ಕಡೆಗೆ ಆಗ್ತಾ ಹೋಗ್ತದೆ. ಒಂದು ಗುರುತ್ವಾಕರ್ಷಣೆಯಿಂದ ನಿಮ್ಮ ಕಾಯಿಲೆಗಳ ಕಡೆಗೆ ಆಗ್ತಾ ಹೋಗ್ತದೆ. ಮುಂದಿನ ಮಾಡೋದ್ರಿಂದ ಆಸನ ಹಾಸಿ ಆರಾಮಾಗಿ ನೋಡ್ಬೋದು. ಚಾಪಿ ಹಾಸಕ್ಕೆ ಹೋಗೋದು, ಕಾಟನ್ ಬಟ್ಟೆ ಹಾಸ್ತಾ ಇರಿ, ಉಲನ್ ಬಟ್ಟೆ ಹಾಸ್ತಾ ಇರಿ. ನೀವು ಹಾಸಿ ಆರಾಮಾಗಿ ಕಸಿ ವಾಸನೆ ಮಾಡಿದ್ರೆ ಸರ್ವರು ಆಗ್ತಾ ಹೋಗ್ತದೆ. ಪುನರ್ಜನ್ಮ ಆಗ್ತಾ ಹೋಗ್ತದೆ. ಉಸಿರಾಟದ ಗಮನ ಏನು? ಓಂ ಅಂತ ಶಕ್ತಿ ಹೋಗ್ತಾ ಇರಿ. ಓಂ ಉಸಿರಾಡ್ತಾ ಇರಿ. ಪ್ರತಿಯೊಂದು ಶರೀರ ಅಂಗಸರಿಗೊಳಿಸ್ತಾ ಹೋಗ್ತಾ ಇರಿ. ಓಂ ಈಶ್ವರ. ಪ್ರಾಣಾಯಾಮ ಮಾಡಿ ಆಸನ ಮಾಡಿದ್ರೆ ಬೇರೆ ಆಗ್ತದೆ. ಸೌಂಡ್ ಸ್ವಲ್ಪ ಕಡಿಮೆ ಇರೋದು ಅಂದ್ರೆ ದೇವರ ಭಕ್ತಿನ ಮಾಡಬೇಕು. ಇಷ್ಟಪಡ್ಸಾರ್ದು ಶಾಂತ ಇರಬೇಕು, ಕಡಿಮೆ ಇರಬಾರ್ದು. ಓ ಕಡಿಮೆ ಕ್ಲಿಯರ್ವಾಗಿ ಅವಶ್ಯಕತೆ ತಗೊಳ್ತಾ ಬಿಡುತ್ತಾರೆ.
ತೀರಾ ಓಂಕಾರ ಮೂಲಾರಿ ಓ ಭೈರವ ಮುದ್ರಾ ಪ್ರಣವಯಾನ ವಿಘ್ನೇಶ್ವರ ದರ್ಶನ ಪರಮಾತ್ಮ ದರ್ಶನ ಮಹಾಲಕ್ಷ್ಮಿ ದರ್ಶನ ತಾಯಿ ತಂದೆ ದರ್ಶನ ಗುರುಗಳ ದರ್ಶನ ಸ್ನೇಹಿತರ ದರ್ಶನ ಬಂಧು ಒಳಗ ದರ್ಶನ ಜಯ ಶಾಂತಿ ಜೈ ಶ್ರೀರಾಮ್ ಶಾಂತಿ ಕೊಡೋಣ ಓಂ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವಿ ಶಾಂತಿ ಆಕಾಶ ಶಾಂತಿ ಔಷಧಿ ಶಾಂತಿ ವನಸ್ಪತಿ ಶಾಂತಿ ವಿಶ್ವದೇವ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಮಾ ಶಾಂತಿ ಓಂ ಶಾಂತಿ 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 ಸರ್ವೇ ಜನಾ ಸುಖಿನಃ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯन्तु ಮಾ ಕಶ್ಚಿತ್ ದುಃಖಾದಿ ಓಂ ಶಾಂತಿ 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 ಓಂ ನಮಃ ವ್ಯಾಖ್ಯಾನ ಯಾರು ಬರತಾರೆ ಆಮಂತ್ರಣ ಕೊಟ್ಟಿದ್ದೀವಿ ಕಲಿತ ಕೇಳಿ ಒಂದು ತಾಸು ಮೈಂಡ್ ಫ್ರೆಶ್ ಆಗ್ತದೆ